ಬರೋದಿಲ್ಲ ಅಂತ ಹೇಳ್ತಿರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲರಿಗೂ ನಮಸ್ಕಾರ. ನಾವು ಏನು ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. 1 ತಿಂಗಳಲ್ಲಿ 1 ಎಕರೆಯಲ್ಲಿ 1 ಲಕ್ಷ ಮಾಡ್ಬೋದಾ ಅಂತ, ಅದರ ಭಾಗ ಇದು. ಸೊ ಇಲ್ಲಿವರೆಗೂ ನಾವೇನೇನು ಮಾಡಿದೀವಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಬೆಡ್ಸ್ ಒಂದು 20 ಬೆಡ್ ಮಾಡಿದೀವಿ, ಪ್ಲಸ್ ಡ್ರಿಪ್ಗೆ ಆರ್ಡರ್ ಮಾಡಿ ಡ್ರಿಪ್ ಇರಿಗೇಷನ್ ಕೂಡ ಮಾಡಿದೀವಿ. ಗವರ್ಮೆಂಟ್ ಅಲ್ಲಿ ಸಬ್ಸಿಡಿ ಇದೆ ಅಂತ ಹೇಳ್ತಾರೆ, ಬಟ್ ಗವರ್ಮೆಂಟ್ ಅಲ್ಲಿ ಸಬ್ಸಿಡಿ ಎಲ್ಲ ತಗೊಳ್ಳೋಷ್ಟಲ್ಲೇ ಆಗೋದಿಲ್ಲ ಕೆಲಸ. ಸೊ ಡ್ರಿಪ್ಗೆ ಒಂದು 45-50 ಸಾವಿರ ಇನ್ವೆಸ್ಟ್ ಕೂಡ ಮಾಡಿ ಶುರು ಮಾಡಿದೀವಿ. ಸೊ ಬನ್ನಿ ಏನ್ ಮಾಡಿದೀವಿ ಅಂತ ತೋರಿಸ್ತೀನಿ. ಇದು 4 ಅಡಿ ಬೆಡ್, ಆಲ್ಮೋಸ್ಟ್ 80 ಅಡಿ ಉದ್ದ ಇದೆ. 2 ಲೈನ್ ಬಿಡಬೇಕು, ಒಂದೊಂದು ಬೆಡ್ ಅಲ್ಲಿ 2 ಲೈನ್ ಬಿಡಬೇಕು. ನಮ್ದು ಈಗ ಡ್ರಿಪ್ ತರಕ್ಕೆ ಟೈಮ್ ಆಯ್ತು, ಮತ್ತೆ ಬೀಜಗಳು ತತ್ತಿದ್ವಿ, ಟೊಮ್ಯಾಟೊ ಇದೆಲ್ಲ, ಅದನ್ನ ಪೈರ್ ಮಾಡಬೇಕು, ಅದು ನಡೀತಿದೆ. 2 ಬೆಡ್ ಎಕ್ಸ್ಪೆರಿಮೆಂಟಲ್ ಆಗಿ 2 ಬೆಡ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಏನೇನು ಆಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಇದು 2 ಬೆಡ್ ಫಸ್ಟ್ ದಿನ ಶುರು ಮಾಡಿದ್ದು. ಸೊ ಈ ಫಸ್ಟ್ ಬೆಡ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ ಸೈಡ್ಸ್ ಅಲ್ಲಿ ಫುಲ್ ಮುಲ್ಲಂಗಿ ಹಾಕಿದೀವಿ. ಉದ್ದಕ್ಕೆ ಹೋಗ್ತಾ ಮುಲ್ಲಂಗಿ ಇದೆ. ಮಧ್ಯ ಪಾಲಕ್ ಹಾಕಿದೀವಿ, ನೋಡಿ ಲೈನ್ ಪಾಲಕ್ ಮತ್ತು ಬೀನ್ಸ್ ಹಾಕಿದ್ದೀವಿ. ಸೊ 3 ಥರ ಬೆಳೆ ಇದೆ ಈ ಬೆಡ್ಡಲ್ಲಿ. ಈ ಬೆಡ್ಡಲ್ಲಿ ಮೂಲಂಗಿ, ಬೆಂಡೆ ಮತ್ತು ಕೊತ್ತಂಬರಿ. ಸೊ ಇವೆರಡು ಬೆಡ್ ಮಾತ್ರ ನಾವು 15-20 ಡೇಸ್ ಬ್ಯಾಕ್ ಶುರು ಮಾಡಿದ್ದು, ಯಾಕಂದರೆ ಆಗ ಡ್ರಿಪ್ ಇರಲಿಲ್ಲ, ಕೈಯಲ್ಲೇ ನೀರು ಹಾಕಬೇಕಾಗಿತ್ತು. ಈಗ ಡ್ರಿಪ್ ಬಂದಿದೆ. ಇವತ್ತಿಂದ 6 ಬೆಡ್ ಪ್ರತಿ ವಾರನೂ ಮಾಡ್ಕೊಂಡು ಹೋಗ್ತೀವಿ. ಸೊ ನೋಡಿ, ಏನು ಕೆಮಿಕಲ್ಸ್ ಇಲ್ಲ, ಏನು ಪೆಸ್ಟಿಸೈಡ್ ಇಲ್ಲ, ಬರೋದಿಲ್ಲ ಅಂತ ಹೇಳ್ತಿರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಪೆಸ್ಟ್ ಕಂಟ್ರೋಲ್ ಎಲ್ಲ ಮಾಡಬೇಕು. ಜೀವಾಮೃತ ಈಗಲೇ ಕೊಡೋಲ್ಲ, ಇನ್ನು ಲೇಟ್ ಆಗುತ್ತೆ, ಯಾಕಂದ್ರೆ ಸೊಪ್ಪುಗೆ ಎಫೆಕ್ಟ್ ಆಗುತ್ತೆ, ಸೊಪ್ಪು ಸುಟ್ಟೋಗುತ್ತೆ. ನೀಮ್ ಸ್ಪ್ರೇ ಎಲ್ಲ ಮಾಡ್ತೀವಿ, ಸೊ ದಟ್ ಪೆಸ್ಟ್ ಕಂಟ್ರೋಲ್ ಆಗುತ್ತೆ. ಇನ್ನು ಹಂಗೆ ನಿಮಗೆ ಮುಂದೆ ಹೋಗ್ತಾ ಅಪ್ಡೇಟ್ ಕೊಡ್ತೀನಿ. ನಮಸ್ಕಾರ. Organic,